ಗೈಸ್ ಯು ಜಿ ಸಿ ಇ ಟಿ 2026 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ನಾನು ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿ ಬಂದು ಚೆಕ್ ಮಾಡ್ಬೋದಾಗುತ್ತೆ. ಫಸ್ಟ್ ಹೆಂಗ್ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ ಗೈಸ್, ಇಲ್ಲಿ ಫಸ್ಟ್ ನೀವು ನಿಮ್ಮ ಸಿ ಇ ಟಿ ನಂಬರ್ನ ಹಾಕಬೇಕಾಗತ್ತೆ. ಆನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ಅವರು ಸಿ ಇ ಟಿ ನಂಬರ್ ಅದೇ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇದೆಯಲ್ಲ ಅವರು 5 ಡಿಜಿಟ್ ನಂಬರ್ ಅದನ್ನ ಹಾಕಬೇಕಾಗತ್ತೆ. ಆನಂತರ ಇಲ್ಲಿ ಬಂದು ಡಿ ಒ ಬಿನ ಹಾಕಿ ಆನಂತರ ನೀವು ಇಲ್ಲಿ ಬಂದು ಕ್ಯಾಪ್ಚರ್ನ ಎಂಟ್ರಿ ಮಾಡಬೇಕಾಗತ್ತೆ. ಆನಂತರ ಅವರು ಇಲ್ಲಿ ನೋಟ್ ಇದೆ ನೋಡಿ, ದಿಸ್ ಈಸ್ ಓನ್ಲಿ ಎನ್ indicative seat status. Candidate need not report to the college. Colleges should not admit the candidates against this mock result allotment. Candidates ranks assigned on before 29/6/2026 has been considered for processing of mock seat allotment. The ranks assigned after 29/6/2026 will be used for first round seat allotment. After checking the results of this mock seat allotment, the candidates can add or remove or change or modify their priority of options for the first round real allotment within the last date for entering the options, that is 9/7/2026. ಅಂದರೆ ಗುರು ನೀವು 9/7/2026 ಒಳಗಡೆ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ನೀವು ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಮತ್ತೆ ಉಲ್ಟಮ್ ಪಲ್ಟಮ್ ಏನಾದ್ರು ಮಾಡ್ಬೋದು ಗೈಸ್, ಸರಿನಾ. ಆಮೇಲೆ 4ನೇ ಪಾಯಿಂಟ್ ಏನಪ್ಪಾ ಇದೆ ಅಂದರೆ ಆಲ್ ದ ಕ್ಯಾಂಡಿಡೇಟ್ಸ್ ಮಸ್ಟ್ ಎಂಟರ್ ದೇರ್ ಫೈನಲ್ ಆಪ್ಷನ್ಸ್ ಬಿಫೋರ್ ದ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ 9/7/2026 ಅಪ್ ಟು 10 AM ಅಷ್ಟು ಗಂಟೆ ಒಳಗಡೆ ನೀವು ಕರೆಕ್ಟಾಗಿ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದೇರ್ ಆಪ್ಷನ್ಸ್ ಆಫ್ಟರ್ ದ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಿಕ್ಸ್ಡ್ ಟು ಡೂ ಸೊ ಅಂತ ಮೆನ್ಷನ್ ಮಾಡಿದ್ದಾರೆ. Even though the candidates may not like to modify the options after the mock allotment, he or she may not get the same seat during the real allotment as other candidates may change their earlier entered options ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನೀವು ಚೇಂಜ್ ಮಾಡಿರಲ್ಲ ಅಂತ ಅನ್ಕೊಳ್ಳಿ, ಬಟ್ ಬೇರೆಯವ್ರು ಚೇಂಜ್ ಮಾಡಿದ್ರಿಂದನೂ ಸಹ ನಿಮಗೆ ಆ ಒಂದು ಸೀಟ್ ಸಿಗದೆ ಇರುವ ಚಾನ್ಸಸ್ ಸಹ ಇರೋದೇ ಗೈಸ್, ಸರಿನಾ. ಕ್ಯಾಂಡಿಡೇಟ್ಸ್ ಕ್ಯಾನ್ ಆಲ್ಸೋ ವ್ಯೂ ದ ಕಾಲೇಜ್ ವೈಸ್, ಕೋರ್ಸ್ ವೈಸ್, ಕ್ಯಾಟಗರಿ ವೈಸ್ ಕಟ್ ಆಫ್ ರ್ಯಾಂಕ್ ಆಫ್ ಮಾಕ್ ಅಲಾಟ್ಮೆಂಟ್ ಅಂತ ಇದೆ, ಬಟ್ ಇದಿನ್ನೂ ಕೊಟ್ಟಿಲ್ಲ ಗೈಸ್, ಸರಿನಾ. ಅದು ಕೊಟ್ಮೇಲೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ದೋಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಎಂಟರ್ಡ್ ದ ಆಪ್ಷನ್ಸ್ ಫಾರ್ ಮಾಕ್ ಸೀಟ್ ಅಲಾಟ್ಮೆಂಟ್ ಕ್ಯಾನ್ ಆಲ್ಸೋ ಎಂಟರ್ ದೇ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಬೈ ರಿಜಿಸ್ಟರಿಂಗ್ ಆ್ಯಂಡ್ ಪೇಯಿಂಗ್ ದ ನಾನ್ ರೀಫಂಡೇಬಲ್ ಫೀ ಆಫ್ ₹750 ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ನೀವು ಇನ್ನೂ ಮಾಕ್ ಅಲಾಟ್ಮೆಂಟ್ಗೆ ಎಂಟ್ರಿ ಮಾಡಿಲ್ಲ ಅಂದರೂ ಸಹ ಇವಾಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ನೀವು ಎಂಟ್ರಿ ಮಾಡ್ಬೋದು, ಬಟ್ ನೀವು ₹750 ಪೇ ಮಾಡಬೇಕಾಗತ್ತೆ ಗೈಸ್, ಸರಿನಾ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಇನ್ ದ ಮಾಕ್ ಅಲಾಟ್ಮೆಂಟ್ ಶುಡ್ ವೆರಿಫೈ ದ ಆಪ್ಷನ್ಸ್ ಎಂಟರ್ ಬೈ ದೆಮ್ ಆ್ಯಂಡ್ ಆರ್ ಅಡ್ವೈಸ್ಡ್ ಟು ಎಂಟರ್ ಮೋರ್ ಆಪ್ಷನ್ ಇನ್ ವಿಚ್ ದೇ ಆರ್ ಇಂಟ್ರೆಸ್ಟೆಡ್ ಅಂತಲೂ ಸಹ ಹೇಳಿದ್ದಾರೆ. ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಲೇಜ್ನ ಎಂಟರ್ ಮಾಡಿ ಅಂತಲೂ ಹೇಳಿದ್ದಾರೆ ಗೈಸ್, ಸರಿನಾ. ಕ್ಯಾಂಡಿಡೇಟ್ ಶುಡ್ ಪ್ರಿಸರ್ವ್ ದ ಪ್ರಿಂಟ್ಔಟ್ ಆಫ್ ದ ಫೈನಲಿ ಸಬ್ಮಿಟೆಡ್ ಆಪ್ಷನ್ಸ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ನೀವು ಫೈನಲ್ ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ ಗುರು, ಅದೊಂದು ಪ್ರಿಂಟ್ಔಟ್ನ ತೆಗೆದಿಟ್ಕೊಂಡಿದ್ರೆ ಒಳ್ಳೇದು. ಯಾಕಪ್ಪ ಅಂದರೆ ವೆಬ್ಸೈಟಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನಿಮಗೆ ಕೇಳಲಿಕ್ಕೆ ಒಂದು ಆಪ್ಷನ್ ಇರತ್ತೆ ಅಂತ ಗೈಸ್, ಸರಿನಾ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇದು ಮಾಕ್ ಅಲಾಟ್ಮೆಂಟಿಂದು ಕಟ್ ಆಫ್ ಬಿಟ್ಟಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.